ಇದೊಂದು ಪ್ರಕಟಣೆ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ, ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳಿಗೆ ಬಂದರೆ ಬಿತ್ತನೆಯ ಕಾಲ ಈ ಬೆಳೆಯನ್ನ ವರ್ಷದ 3 ಹಂಗಾಮುಗಳಲ್ಲೂ ಬೇಸಾಯ ಮಾಡಲು ಸೂಕ್ತವಾಗಿದೆ. ಮುಂಗಾರಿನಲ್ಲಿ ಮೇ ತಿಂಗಳ ಕೊನೆಯ ವಾರ, ಜೂನ್ ತಿಂಗಳ 3ನೇ ವಾರದಲ್ಲಿ ಬಿತ್ತನೆ ಮಾಡೋದರಿಂದ ಸೈನಿಕ ಹುಳುಗಳ ಬಾಧೆಯನ್ನು ತಡೆಯಬಹುದು. ಹಿಂದಿನ ವರ್ಷ ಕೇದಿಗೆ ರೋಗ ಕಂಡುಬರುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಕನಿಷ್ಠ ಪಕ್ಷ 2 ವರ್ಷ ಬೆಳೆಯಬಾರದು. ಬಿತ್ತನೆಗೆ 3 ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ರಸಗೊಬ್ಬರದ ನಿರ್ವಹಣೆಗೆ ಬಂದರೆ ಬಿತ್ತುವ ಸಮಯದಲ್ಲಿ ಮೂಲ ಗೊಬ್ಬರವಾದ 25 ಕಿಲೋಗ್ರಾಂ ಯೂರಿಯಾ, 45 ಕಿಲೋಗ್ರಾಂ ಡಿಎಪಿ, 25 ಕಿಲೋಗ್ರಾಂ ಪೊಟ್ಯಾಷ್ ಮತ್ತು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಬೇಕು. ಉಳಿದ 50 ಕಿಲೋಗ್ರಾಂ ಮೇಲು ಗೊಬ್ಬರವಾಗಿ ಅಂದರೆ 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 3 ರಿಂದ 4 ವಾರ, 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 6 ರಿಂದ 7 ವಾರದ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಅಂತರ ಬೆಳೆಗಳ ಒಂದು ನಿರ್ವಹಣೆಗೆ ಬಂದರೆ ಮುಸ್ಕಿನ ಜೋಳದ ಜೊತೆಯಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಸೋಯಾ ಅವರೆ, ಹೆಬ್ಬಾಳ ಅವರೆ ಹಾಗೂ ತೊಗರಿಯನ್ನ ಬಿತ್ತುವುದರಿಂದ ಮಣ್ಣಿನ ಫಲವತ್ತತೆಯು ಹೆಚ್ಚುತ್ತದೆ ಹಾಗೂ ಅಧಿಕ ನಿವ್ವಳ ಲಾಭವನ್ನು ಕೂಡ ಪಡೆಯಬಹುದು. ಕಳೆಗಳ ನಿರ್ವಹಣೆ. ಮುಸ್ಕಿನ ಜೋಳದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಬಿತ್ತನೆಯಾದ 30 ರಿಂದ 35 ದಿನಗಳವರೆಗೆ ಕಳೆಯನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕವಾಗಿರುತ್ತದೆ. ಬಿತ್ತನೆಯಾದ 2 ಮತ್ತು 4 ವಾರಗಳ ನಂತರ 2 ಬಾರಿ ಕುಂಟೆ ಹಾಯಿಸಿದರೆ ಸಾಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಮುಳ್ಳು ಸಜ್ಜೆ ಕಳೆ ನಿರ್ವಹಣೆ ಒಂದು ಸಮಸ್ಯೆಯಾಗಿರುವುದು ಕಂಡು ಬಂದಿದೆ. ಮುಳ್ಳು ಸಜ್ಜೆ ಒಂದು ಹಾನಿಕಾರಕ ಕಳೆಯಾಗಿದ್ದು ವಿಶೇಷವಾಗಿ ಮೆಕ್ಕೆಜೋಳ, ರಾಗಿ, ಜೋಳ ಮತ್ತು ಇತರೆ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಇದು ಬೆಳೆಗಳ ಪೋಷಕಾಂಶ, ನೀರು ಮತ್ತು ಬೆಳಕನ್ನು ಹೀರಿಕೊಳ್ಳುವುದರಿಂದ ಮುಖ್ಯ ಬೆಳೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗುವ ಸಂಭವವಿರುತ್ತದೆ. ಮುಳ್ಳು ಸಜ್ಜೆಯ ಲಕ್ಷಣಗಳು: ಗಿಡದ ಎಲೆ ಮತ್ತು ಕಾಂಡದಲ್ಲಿ ಸಣ್ಣ ಮುಳ್ಳುಗಳಿರುತ್ತವೆ, ಬೇಗನೆ ಬೆಳೆಯುತ್ತದೆ ಮತ್ತು ಬೀಜಗಳ ಮೂಲಕ ವೇಗವಾಗಿ ಹರಡುತ್ತದೆ. ಹೊಲದಲ್ಲಿ ದಟ್ಟವಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆ ಕುಗ್ಗುತ್ತದೆ. ಮಣ್ಣಿನ ತೇವಾಂಶ ಮತ್ತು ಪೋಷಕಾಂಶವನ್ನ ಹೆಚ್ಚು ಬಳಸುತ್ತದೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ಕೈಯಿಂದ ಕಳೆ ತೆಗೆಯುವುದು, ಗಿಡ ಚಿಕ್ಕವಾಗಿರುವಾಗಲೇ ಕಿತ್ತು ಹಾಕುವುದು ಉತ್ತಮ. ಹೂ ಬಿಡುವ ಮುಂಚೆ ತೆಗೆದರೆ ಬೀಜ ಹರಡುವಿಕೆ ಕಡಿಮೆಯಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ. ಒಂದೇ ಬೆಳೆ ಪದೇ ಪದೇ ಅದೇ ಒಂದು ಜಮೀನಿನಲ್ಲಿ ಬೆಳೆದರೆ ಕಳೆ ಹೆಚ್ಚಾಗುತ್ತದೆ. ತೊಗರಿ, ಸೋಯಾಬೀನ್ ಇನ್ನು ಬೇರೆ ಬೆಳೆಗಳನ್ನ ಪರ್ಯಾಯ ಬೆಳೆಗಳನ್ನಾಗಿ ಬಳಸಬಹುದು. ಹೊದಿಕೆ. ಒಣ ಹುಲ್ಲು ಅಥವಾ ಪ್ಲಾಸ್ಟಿಕ್ ಮಲ್ಚ್ ಬಳಸಿ ಕಳೆ ಬೆಳವಣಿಗೆ ಕಡಿಮೆ ಮಾಡಬಹುದು. ಕಳೆನಾಶಕಗಳಿಂದ ಕಳೆ ನಿಯಂತ್ರಣ. ಪೆಂಡಿಮಿಥಾಲಿನ್ 38.7% CS 980 ಗ್ರಾಂ ಪ್ರತಿ ಹೆಕ್ಟರ್ನಂತೆ ಬಿತ್ತಿದ 48 ತಾಸಿನೊಳಗೆ ಸಿಂಪಡಣೆ ಮಾಡಬೇಕು. ನಂತರ ಟೊಪ್ರಾಮೆಜಾನ್ 336 SC 33.6 ಗ್ರಾಂ ಸಕ್ರಿಯ ಘಟಕ ಪ್ರತಿ ಹೆಕ್ಟರ್ ಬಿತ್ತನೆಯ 15 ದಿನಗಳ ನಂತರ ಕಳೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಮುಳ್ಳು ಸಜ್ಜೆ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ರುದ್ರಗೌಡ ಚನ್ನಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ICAR ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವರ ಮೊಬೈಲ್ ಸಂಖ್ಯೆ 9490696274. ಇಲ್ಲಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು.